ಬಡ ರೈತನ ಕಥೆ. ಒಮ್ಮೆ ಕಾಲದಲ್ಲಿ ಶಿವಮೊಗ್ಗ ಎಂಬ ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತನಿದ್ದ. ಅವನಿಗೆ ಒಂದು ಚಿಕ್ಕ ಜಮೀನು, ಒಂದು ಹಳೆಯ ಗೂಡು ಮತ್ತು ಪತ್ನಿ, ಮಕ್ಕಳೇ ಆಸ್ತಿಯಾಗಿದ್ದರು. ಪ್ರತಿದಿನವೂ ಬೆಳಿಗ್ಗೆ ಎದ್ದರೇನೇನು ಅವನ ಕಷ್ಟಗಳ ಮಳೆ ನಿಂತಿರಲಿಲ್ಲ. ಎಷ್ಟು ಕೆಲಸ ಮಾಡಿದರೂ ಸಾಕಷ್ಟು ಬೆಳೆ ಬೆಳೆಯಲಾಗುತ್ತಿರಲಿಲ್ಲ. ಆಭಾರದ ಕಣ್ಣೀರಿನಲ್ಲಿ ತೇಲುತ್ತಿದ್ದ ರಾಮು, ಆದರೆ ಸತ್ಯತೆಯಿಂದ, ಶ್ರಮದಿಂದ ಬದುಕುತ್ತಿದ್ದ. ಒಂದು ದಿನ ಕಾಡಿನಂಚಿನ ತನ್ನ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವಾಗ ರಾಮುಗೆ ಒಂದು ಪ್ರಾಚೀನ ಹಳೆಯ ಗುಡಿಸಲು ಕಂಡಿತು. ಕುತೂಹಲದಿಂದ ಒಳಗೆ ಹೋದಾಗ ಅಲ್ಲಿ ಒಂದು ಬಿಳಿ ಹಬ್ಬಿದ ಮೂಟೆ ಸಿಕ್ಕಿತು. ಅದನ್ನು ತೆರೆಯುತ್ತಿದ್ದಂತೆ ಒಳಗಿಂದ ಮರುಳಿದ ಗಂಧವಾತಾರನಂತ ಬರೀ ಉಯ್ಯಾಲೆ ಬೀಸಿದ ಹೊಳೆಯೊಂದು ಹೊರಬಂತು. ಅದು ಮಾಯಾ ಕಳ್ಳಸಂತೆ. ಅದು ರಾಮುವಿಗೆ ಮಾತಾಡಿತು. ನಾನು ನಿನ್ನ ಪ್ರಾಮಾಣಿಕತೆಗೆ ಪ್ರಶಸ್ತಿ ಕೊಡಲು ಬಂದಿದ್ದೇನೆ. ನಿನ್ನ ಒಳ್ಳೆಯತನಕ್ಕೆ ಪ್ರತಿಫಲವಾಗಿ ನಾನು ನಿನ್ನ 3 ಆಸೆಗಳನ್ನು ಪೂರೈಸುತ್ತೇನೆ. ರಾಮು ಮೊದಲು ನಂಬಲಿಲ್ಲ. ಆದರೆ ಸ್ವಲ್ಪ ಯೋಚಿಸಿ, ನನಗೆ ನನ್ನ ಜಮೀನಿನಲ್ಲಿ ಚೆನ್ನಾಗಿ ಬೆಳೆಯುವಂಥ ಭೂಮಿ ಬೇಕು ಎಂದು ಕೇಳಿದ. ತಕ್ಷಣವೇ ಅವನ ಹೊಲ ಚಿಕ್ಕಂದಿನಿಂದ ಭರ್ಜರಿ ಕೃಷಿಭೂಮಿಯಾಯಿತು. ಎರಡನೇ ಬೇಡಿಕೆಯಾಗಿ, ನನಗೆ ಮತ್ತು ನನ್ನ ಕುಟುಂಬಕ್ಕೆ ಊಟಕ್ಕೆ ಸಾಕಷ್ಟು ಆಹಾರ ಇರಲಿ ಎಂದನು. ಅದು ಕೂಡಲೇ ನೆರವೇರಿತು. ಆಗ ಕೊನೆಯ ಅಚ್ಚರಿಯ ಬೇಡಿಕೆ ಬಾಕಿಯಿತ್ತು. ರಾಮು ಎಷ್ಟೋ ಯೋಚಿಸಿದ ನಂತರ, ನಮ್ಮ ಹಳ್ಳಿಯ ಎಲ್ಲ ರೈತರಿಗೆ ಸಹ ಬೆಳೆದು ಹೊಟ್ಟೆ ತುಂಬಾ ಆಹಾರ ದೊರಕಲಿ ಎಂದು ಕೇಳಿದ. ಮಾಯಾ ಕಳ್ಳಸಂತೆ ಮಂದಹಾಸಿಸಿ, ನೀನು ನಿಜವಾಗಿಯೂ ಒಳ್ಳೆಯ ಮನಸ್ಸಿನವನೆಯಾ? ನಾನು ಹೀಗೆಯೇ ಆಶೀರ್ವದಿಸುತ್ತೇನೆ ಎಂದು ಹೇಳಿತು. ಆ ಕ್ಷಣದಲ್ಲಿ ಮುಗಿಲೆತ್ತರ ಬೆಳೆಗಳು ಎಲ್ಲ ರೈತರ ಹೊಲಗಳಲ್ಲಿ ಬೆಳೆದವು. ಹಳ್ಳಿ ಬಡತನದಿಂದ ಮುಕ್ತವಾಯಿತು. ಎಲ್ಲರೂ ಸಂತೋಷದಿಂದ, ಸಹಾಯ ಸಹಕಾರದಿಂದ ಬದುಕಲು ಶುರುಮಾಡಿದರು. ರಾಮು ಕೇವಲ ತನ್ನ ಜೀವನವನ್ನೇ ಅಲ್ಲ, ಇಡೀ ಹಳ್ಳಿಯ ಜನರ ಬದುಕನ್ನು ಹೊಳೆಯುವಂತೆ ಮಾಡಿದನು. ಈ ಕಥೆಯ ಪಾಠ ಏನು? ಒಬ್ಬ ಒಳ್ಳೆಯ ಮನುಷ್ಯನ ಹೃದಯ ಮಾತ್ರ ಅವನ ಜೀವನವನ್ನಲ್ಲ, ಇತರರಿಗೂ ಬೆಳಕಾಗಬಹುದು. ಸಹಾಯ, ಶ್ರಮ, ಪ್ರಾಮಾಣಿಕತೆ ಇವು ಯಾವಾಗಲೂ ನಮಗೆ ಸಾರ್ಥಕ ಜೀವನ ನೀಡುತ್ತವೆ.